ಹಾಯ್ ಎವ್ರಿವನ್. ರೇಷಿಯೋ ಅನಾಲಿಸಿಸಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ. ಕರೆಂಟ್ ರೇಷಿಯೋ ಈಸ್ 3.75:1. ವರ್ಕಿಂಗ್ ಕ್ಯಾಪಿಟಲ್ ಈಸ್ ರುಪೀಸ್ 3,57,500. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಅಂತ ಕೇಳಿದ್ದಾರೆ. 2 ಮಾರ್ಕ್ಸ್ ಕ್ವಶನ್ಸ್, ವೆರಿ ಸಿಂಪಲ್. ಸೊ ಇಲ್ಲಿ ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟಂತ ಅಂದರೆ 3.75:1 ಕೊಟ್ಟಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ಲು 3,57,500 ಇದೆ. ಲೆಟ್ ಅಸ್ ಕ್ಯಾಲ್ಕುಲೇಟ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಸೊ ಸೊಲ್ಯೂಷನ್, ಲೆಟ್ ಕರೆಂಟ್ ಲಯಬಿಲಿಟೀಸ್ ಎಕ್ಸ್ ಅಂತ ಕೋಡ್ ಮಾಡ್ಕೊಳ್ಳೋಣ. ಕರೆಂಟ್ ರೇಷಿಯೋಗೆ ಏನು ಫಾರ್ಮುಲಾ ಅಂತಂದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ರೇಷಿಯೋ ಆಲ್ರೆಡಿ ನಮಗೆ ಗೊತ್ತಿದೆ ಎಷ್ಟಂದರೆ 3.75. ಸೊ ಕರೆಂಟ್ ಅಸೆಟ್ಸನ್ನು ಸಿ ಎ ಅಂತ ತೊಗೊಳ್ಳಿ, ಕರೆಂಟ್ ಲಯಬಿಲಿಟೀಸ್ ವಿ ಕನ್ಸಿಡರ್ ಆ್ಯಸ್ ಎಕ್ಸ್ ಅಂತ ತೊಗೊಳ್ಳಿ. ಆಯಿತಾ, ಅರ್ಥ ಆಗ್ತಿದೆಯಲ್ವಾ? ಕರೆಂಟ್ ರೇಷಿಯೋ 3.75 ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸನ್ನು ಆ್ಯಸ್ ಯೂಶ್ವಲ್ ತೊಗೊಳ್ಳಿ, ಕರೆಂಟ್ ಲಯಬಿಲಿಟೀಸ್ಗೆ ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ, ಎಕ್ಸ್ ಅಂತ ತೊಗೊಳ್ಳಿ. ದೇರ್ಫೋರ್ ಕರೆಂಟ್ ಅಸೆಟ್ಸ್ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕರೆಂಟ್ ಅಸೆಟ್ಸ್ ಅವಾಗ ಏನಾಗುತ್ತೆ ಅಂದರೆ 3.75x ಆಗುತ್ತೆ. ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ ಇದ್ ಕಡೆ ಬಂದರೆ 3 ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕರೆಂಟ್ ಅಸೆಟ್ಸ್ ಈಸ್ ಈಕ್ವಲ್ ಟು 3.75x ಆಗುತ್ತೆ. ಇವಾಗ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಗೊತ್ತಿದೆ ಎಷ್ಟಂದರೆ 3,57,500. ವರ್ಕಿಂಗ್ ಕ್ಯಾಪಿಟಲ್ಗೆ ವಾಟ್ ಈಸ್ ದ ಫಾರ್ಮುಲಾ ಅಂತ ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ? 3,57,500 ಇದೆ. ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂದರೆ 3.75x. ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? ಎಕ್ಸ್ ಅಂತ ಕೋಡ್ ಮಾಡಿದ್ದೀವಿ. ಸೊ ಕರೆಂಟ್ ಲಯಬಿಲಿಟೀಸ್ ಎಕ್ಸ್. ಸೊ ಈಗ 3.75x ಇಂದ 1x ಲೆಸ್ ಮಾಡಿದ್ರೆ ಇಲ್ಲಿ ಏನೂ ಇಲ್ಲ ಅಂತಂದರೆ 1 ಅಂತ ಕನ್ಸಿಡರ್ ಮಾಡಿ. ಆವಾಗ ಎಷ್ಟು ಸಿಗುತ್ತೆ ಅಂದರೆ 2.75x ಆಗುತ್ತೆ. ಸೊ ಆಗ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು 2.75x. ಸೊ ಈಗ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3,57,500 ಡಿವೈಡೆಡ್ ಬೈ 2.75 ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಏನಂತ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂದರೆ ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡಿ. ಕರೆಂಟ್ ಅಸೆಟ್ಸ್ ಆಲ್ರೆಡಿ ವಿ ಆರ್ ಕ್ಯಾಲ್ಕುಲೇಟೆಡ್ ಅಬೌವ್ 3.75x. ಕರೆಂಟ್ ಲಯಬಿಲಿಟೀಸ್ ಕೋಡೆಡ್ ಆ್ಯಸ್ ಎಕ್ಸ್. 3.75x ಅಲ್ಲಿ 1x ಲೆಸ್ ಮಾಡಿದ್ರೆ 2.75x ಬರುತ್ತೆ. 2.75x ಇಸ್ ಈಕ್ವಲ್ ಟು 3,57,500. ಇದನ್ನು ಸಿಂಪ್ಲಿಫೈ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು 3,57,500 ಡಿವೈಡೆಡ್ ಬೈ 2.75. ಸೊ ಇಲ್ಲಿ ಲೆಟ್ಸ್ ಕ್ಯಾಲ್ಕುಲೇಟ್ 3,57,500 ಡಿವೈಡೆಡ್ ಬೈ 2.75 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,30,000 ಬರುತ್ತೆ. ಈಗ ಕರೆಂಟ್ ಲಯಬಿಲಿಟಿ ನಮಗೆ 1,30,000 ಸಿಕ್ತು. ಈಗ ಕರೆಂಟ್ ಅಸೆಟ್ಸ್ ನಮಗೆ ಎಷ್ಟಿದೆ ಅಂತಂದರೆ 3.75. ಕರೆಂಟ್ ಲಯಬಿಲಿಟೀಸ್ ಎಕ್ಸ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಲ್ವಾ, ಕರೆಂಟ್ ಲಯಬಿಲಿಟಿ ಎಷ್ಟಿದೆ? 1,30,000 ಇದೆ. ಈಗ 3.75 ಇಂಟು 1,30,000 ಮಾಡಿದ್ರೆ ಎಷ್ಟು ಬರುತ್ತೆ? 3.75 ಇಂಟು 1,30,000 ಮಾಡಿದ್ರೆ 4,87,500 ಬರುತ್ತೆ. ಸೊ ಕರೆಂಟ್ ಅಸೆಟ್ಸ್ ಈಸ್ 4,87,500. ಈಗ ಆ್ಯಕ್ಚುಲ್ ಫಾರ್ಮುಲಾ ಅಪ್ಲೈ ಮಾಡಿ ಕರೆಂಟ್ ರೇಷಿಯೋ ಸೇಮ್ ಬರುತ್ತೆ ಅಂತ. ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ತೊಗೊಳ್ಳಿ. ಕರೆಂಟ್ ಅಸೆಟ್ಸ್ ಎಷ್ಟು ಬಂದಿದೆ ನಮಗೆ? 4,87,500 ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ 1,30,000. 4,87,500 ಡಿವೈಡೆಡ್ ಬೈ 1,30,000 ಮಾಡಿ 3.75 ಈಸ್ ದ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಇದು ತುಂಬ ಸಿಂಪಲ್ ಕ್ವಶನ್. 4 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ ಆಗಿದೆ. ಸೊ ಇದರಲ್ಲಿ ಏನಂದರೆ ಫಾರ್ಮುಲಾಸ್ ಪ್ರಾಪರಾಗಿ ಗೊತ್ತಿರಬೇಕು. ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ, ಬಟ್ ನಾವಿಲ್ಲಿ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಎರಡನ್ನೂ ಫೈಂಡ್ ಔಟ್ ಮಾಡಬೇಕು. ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಕನ್ಸಿಡರ್ ಆ್ಯಸ್ ಎಕ್ಸ್ ಅಂತ ಕೊಟ್ಕೊಳ್ಳಿ. ಆಗ ಕರೆಂಟ್ ರೇಷಿಯೋ 3.75 ಇದೆ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕರೆಂಟ್ ಅಸೆಟ್ಸ್ ಎಷ್ಟು ಬರುತ್ತೆ ಅಂದರೆ 3.75x ಬರುತ್ತೆ. ಸೊ ಈಗ ಎಕ್ಸ್ನ ಫೈಂಡ್ ಮಾಡೋಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ಕ್ವಶನ್ ನೋಡಿ 3,57,500. ವರ್ಕಿಂಗ್ ಕ್ಯಾಪಿಟಲ್ಗೆ ವಾಟ್ ಈಸ್ ದ ಫಾರ್ಮುಲಾ? ಅಗೈನ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ನಮ್ಗೆ ಇಲ್ಲಿ ಬಂದಿದೆಯಾ 3.75x ಮತ್ತು ಕರೆಂಟ್ ಲಯಬಿಲಿಟೀಸ್ ಎಕ್ಸ್ ಅಂತ ಕೋಟ್ ಮಾಡಿದ್ವಿ, ಎಕ್ಸ್. ಸೊ ಇವಾಗ 3.75x ಅಲ್ಲಿ 1x ಲೆಸ್ ಮಾಡಿದ್ರೆ 2.75x ಇಸ್ ಈಕ್ವಲ್ ಟು ಯಾವುದು? ವರ್ಕಿಂಗ್ ಕ್ಯಾಪಿಟಲ್ಗೆ ಈಕ್ವಲ್ ಆಗಿದೆ. ಈಗ ಎಕ್ಸ್ನ ಫೈಂಡ್ ಔಟ್ ಮಾಡಿ. ಆಗ ನಿಮಗೆ ಕರೆಂಟ್ ಲಯಬಿಲಿಟೀಸ್ ಎಷ್ಟು ಅಂದರೆ 1,30,000 ಬರುತ್ತೆ. ಕರೆಂಟ್ ಅಸೆಟ್ಸ್ಗೆ ಇಲ್ಲಿ ಇದೆಯಲ್ವಾ 3.75x ಅಂತಂದರೆ 3.75 ಇಂಟು ಎಕ್ಸ್ ಎಷ್ಟು? ಕರೆಂಟ್ ಲಯಬಿಲಿಟೀಸ್ 1,30,000 ಮಲ್ಟಿಪ್ಲೈ ಮಾಡಿದ್ರೆ 4,87,500 ಬರುತ್ತೆ. ನಾವು ಕರೆಂಟ್ ರೇಷಿಯೋ. ಸೊ ಇದೇನು ನೆಸೆಸಿಟಿ ಇಲ್ಲ, ಬಟ್ ಫಾರ್ ಕ್ಯಾಲ್ಕುಲೇಷನ್ ಆ್ಯಂಡ್
ಪ್ರಾಪರ್ ಆನ್ಸರ್ಸ್ಗೆ 3.75 ಬರುತ್ತಾ ಅಂತ ಚೆಕ್ ಮಾಡೋಕ್ಕೆ ಕರೆಂಟ್ ಅಸೆಟ್ಸ್ ಎಷ್ಟಿದೆ 4,87,500 ಆ್ಯಂಡ್ ಕರೆಂಟ್ ಲಯಬಿಲಿಟಿ 1,30,000. ಸೊ ದಿಸ್ ಈಸ್ ವೆರಿ ಈಸಿ. If you understand and if you like it this video, please do subscribe and like this video. Thank you.